ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಹಾಗೂ ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿರುವುದನ್ನು ಖಂಡಿಸಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮಹಿಳೆಯರ ಬಗ್ಗೆ ಸಾರ್ವಜನಿಕವಾಗಿ ಅಪಮಾನಕಾರಿ ಮಾತುಗಳನ್ನು ಆಡಿದ ಆರೋಪದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಮಹಿಳೆಯರ ಮಾನ, ಗೌರವ ಹಾಗೂ ಸಾಮಾಜಿಕ ಶಾಂತಿಗೆ ಭಾರಿ ಧಕ್ಕೆ ತರುತ್ತವೆ ಎಂದು ಉಲ್ಲೇಖಿಸಲಾಗಿದೆ. ಸಮಾಜದಲ್ಲಿ ಮಹಿಳೆಯರ ವಿರುದ್ಧ ದ್ವೇಷ ಮತ್ತು ಅಶಾಂತಿ ಹರಡುವ ಯಾವುದೇ ಪ್ರಯತ್ನವನ್ನು ಸಹಿಸಿಕೊಳ್ಳಲಾಗುವುದಿಲ್ಲ ಎಂದು ದೂರಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿಯ ಮೇಲೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಎಚ್ಚರಿಕೆ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್, ಡಾಕ್ಟರ್ ಸೋನಾಲಿ ಶರ್ನೋಬತ್, ಉಜ್ವಲ ಬಡವನಾಚಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಸುಮಾರು 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿಜವಾಗ್ಲೂ ಕೂಡ ಒಂದು ಭಯಾನಕವಾದಂತ ವಾತಾವರಣ ಮಹಿಳೆಯರಿಗೋಸ್ಕರ ಇಲ್ಲಿ ಸೃಷ್ಟಿಯಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ ಸದ್ಯದ ಒಂದು 2 ಇನ್ಸಿಡೆಂಟ್ ಗಳನ್ನ ನೋಡಿದಾಗ, ವಿಶೇಷವಾಗಿ ಸುಳ್ಯ ಕ್ಷೇತ್ರದಿಂದ ಒಬ್ಬ ದಲಿತ ಸಮಾಜದ ಒಬ್ಬ ಹೆಣ್ಣುಮಗಳು ಭಾಗೀರಥಿ ಮರುಳಯ್ಯ ಅವರು ಒಬ್ಬ ಶಾಸಕಿಯಾಗಿ ಇವತ್ತು ಬಹಳಷ್ಟು ಒಳ್ಳೆ ರೀತಿಯಿಂದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಶಾಸಕಿ ಮಾಡ್ತಕ್ಕಂತ ಕಾರ್ಯಗಳನ್ನ ನೋಡಕ್ಕಾಗದೆ ಯಾರೋ ಒಬ್ರು ಕಾಂಗ್ರೆಸ್ನ ಚೇಲಾಗಳು ಅವರು ಇವತ್ತು ಇಲ್ಲಿ ನಮ್ ಜೊತೆಗೆ ಇಲ್ಲ, ಅವರು ಸತ್ತಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತಕ್ಕಂತ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ. ಹಾಗಾದ್ರೆ ಇವತ್ತು ನಾನು ಒಬ್ಬ ಶಾಸಕಿ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ 50% ನಾವು ಮಹಿಳೆಯರಿದ್ದೇವೆ. ಅಲ್ಲಿ ಶಕ್ತಿಶಾಲಿ ಮಹಿಳೆಯರು ಇರ್ಬೋದು, ಸಾಮಾನ್ಯ ಮಹಿಳೆಯರು ಇರ್ಬೋದು, ಮತ್ತು ಬಹಳಷ್ಟು ಹಳ್ಳಿಗಾಡದಲ್ಲಿ ಇರ್ತಕ್ಕಂತ ಮಹಿಳೆಯರು ಕೂಡ ಇರ್ಬೋದು. ಆದ್ರೆ ಒಬ್ಬ ಶಾಸಕರಿಗೆನೆ ಈ ಪರಿಸ್ಥಿತಿ ಬಂದಾಗ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಒಬ್ಬ ಶಾಸಕರಿಗೆ ಈ ರೀತಿ ಅವಮಾನ ಆದಾಗ ಸರ್ಕಾರದ ಕೈಯಲ್ಲಿ ಇತ್ತು, ಎಲ್ಲಾ ಆಡಳಿತ ಕೂಡ ಸರ್ಕಾರದ ಕೈಯಲ್ಲಿದೆ. ಒಂದು ಕ್ಷಣದಲ್ಲಿ ಆ ಯಾರು ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಹುಡುಕಾಡ್ಬೇಕಿತ್ತು, ಅವನ ಹೆಸರನ್ನ ಬಹಿರಂಗ ಪಡಿಸ್ಬೇಕಿತ್ತು, ಅವನಿಗೆ ಒಳ್ಳೆ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕಿತ್ತು. ಆದ್ರೆ ಸರ್ಕಾರ, ಗೃಹ ಸಚಿವರು ಯಾವುದೇ ರೀತಿಯ ಈ ಒಂದು ಕಾರ್ಯವನ್ನ ಮಾಡ್ಲಿಲ್ಲ. ಒಬ್ಬ ಶಾಸಕಿನೇ ಸುರಕ್ಷತೆಯಲ್ಲಿ ಅತಂತ್ರವಾದಾಗ ನಮ್ಮ ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ಅಂತಕ್ಕಂತ ಒಂದು ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷ ಭ್ರಷ್ಟಾಚಾರ, ಅಧಿಕಾರಿಗಳ ಆತ್ಮಹತ್ಯೆಗೆ ಕಾರಣ ಇರುವಂತ ಸಂದರ್ಭಗಳ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗುವಂತ ಘಟನೆಗಳು. ಆದ್ರ ಈ ಸರ್ಕಾರಕ್ಕೆ ಬರೀ ಮುಖ್ಯಮಂತ್ರಿ ಆಗಿ ಮುಂದುವರ್ಸೋದ ಸಿದ್ದರಾಮಯ್ಯ ಅವರಿಗೆ ಚಿಂತನೆ, ಮತ್ತ ನಾವು ಯಾವಾಗ ಮುಖ್ಯಮಂತ್ರಿ ಆಗೋದಂತ DK ಶಿವಕುಮಾರ್ ಅವರ ಚಿಂತನೆ. ಇದ್ರಾಗ ಮುನಿಗೋಗಿ ಅಂತ ಸರ್ಕಾರ, ಭ್ರಷ್ಟಾಚಾರದ ಎಲ್ಲಾ ರೆಕಾರ್ಡ್ ಮುರಿದಂತ ಈ ಸರ್ಕಾರ ಈ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಮಹಿಳೆಗೆ ವಿವಸ್ತ್ರ ಮಾಡಿ ಆಕೆ ಜೊತೆ ಗೈರ್ವರ್ತನೆ ಮಾಡುವಂತ ಒಂದು ಕೆಲಸ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತ ಮಾಡ್ತಾನ. ಆದ್ರೆ ಯಾವ್ದು ಕ್ರಮ ತಗೋಬೇಕು, ಅದ್ರ ಬಗ್ಗೆ ಆವಾಜ್ ಎಬ್ಬಿಸ್ಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಬಿದ್ದಿಲ್ಲ. ಅವ್ರಿಗೆ ಬರೀ ತಂದ ಅಧಿಕಾರ ಮತ್ತು ದುಡ್ಡು ಬೆನ್ನತ್ತಿನಂತ ಈ ಸರ್ಕಾರ ತ್ಯಾಗಿಸುವಂತ ಕೆಲಸ ಬರುವಂತ ದಿವಸದಲ್ಲಿ ಜನ ಮಾಡ್ತಾರೆ. ಆದ್ರ ಯಾರ ಮೇಲೆ ಅನ್ಯಾಯ ಆಗ್ತೈತಿ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಹೋರಾಟ ಮಾಡ್ತಿರ್ತೈತಿ. ಅದರದೇ ಒಂದು ಭಾಗಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಾವು ಆ ಹುಡುಗಿಗ, ಆ ಮಹಿಳೆಗ ನ್ಯಾಯ ಸಿಗ್ಬೇಕಂತ ಬೀದಿಗಿಲ್ದ ಹೋರಾಟ ಮಾಡ್ತಾ ಇದೀವಿ. ನ್ಯಾಯ ಸಿಗಲಿಲ್ಲ ಅಂದ್ರೆ ಇದ್ರಕ್ಕಿಂತ ಉಗ್ರ ಹೋರಾಟ ಮಾಡುವಂತ ಕೆಲಸ ಬರುವಂತ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೀವಿ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.